ಸಂಖ್ಯೆ 1666 ಗೌರವಯುತ ಆಹಾರ ನಾಗರಿಕ ಸರಬರಾಜು ಸಚಿವರನ್ನು ಕೇಳಿ ಬಯಸುತ್ತೇನೆ. ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಉತ್ತರ ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಇವರು ಏನು ಇವತ್ತು ನಾವು ರೇಷನ್ ಕಾರ್ಡ್ ಕೊಡ್ಲಿಕ್ಕೆ ಎಷ್ಟು ಖರೀದಿ ಮಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾರೆ. ಆದ್ರೆ ಇದೇನಂತ ಅಧ್ಯಕ್ಷರೇ, ರಾಜ್ಯದಲ್ಲಿ ನಾರಾಯಣಸ್ವಾಮಿ ಬಗ್ಗೆ ಏನಾದರೂ ಮಂತ್ರಿ ಆಗ್ಬೇಕಲ್ಲ, ಅವರು ಬೈಯೋದು ಕೇಳಿದಾಗ ನಾರಾಯಣಸ್ವಾಮಿ ಮಂತ್ರಿ ಆಗ್ಬೇಕು. ಬೇಡ ಹಣ ಮಂತ್ರಿ ಆಗ್ಬೇಕು. ನಾರಾಯಣಸ್ವಾಮಿ ಮಂತ್ರಿ ಆಗ್ಬೇಕು. ಅವ್ರು ನಾರಾಯಣಸ್ವಾಮಿ ಮಂತ್ರಿ ಆಗ್ಬೇಕು. ಟ್ಯಾಲೆಂಟ್ ಐತೆ, ಟ್ಯಾಲೆಂಟ್ ಐತೆ, ಟ್ಯಾಲೆಂಟ್ ಐತೆ, ಎಫಿಷಿಯನ್ಸಿ ಐತೆ. ಸರಿಯಾಗಿ ವಿತರಣೆ ಆಗ್ತಾ ಇಲ್ಲ ಅಂತ ಮೋಸ ಮಾಡ್ತಕ್ಕಂಥ ಆ ಒಂದು ಬಂಗಾರ ಬಂಗಾರ ಬಂಗಾರದ ನಾರಾಯಣಸ್ವಾಮಿ ಏನು ಬಂಗಾರ ನಾರಾಯಣಸ್ವಾಮಿ ಅವೆಲ್ಲವನ್ನು ನೀನಪ್ಪ ಪರಿಶೀಲನೆ ತೀರ್ಮಾನ ಹೋಗ್ಬಿಟ್ಟಾರೆ. ನಾರಾಯಣಸ್ವಾಮಿ ಸಹಿಸ್ಕೋಬೇಡಿ. ಅದು ಯಾವ ಯಾರಿಗೆ ಇಷ್ಟು ಕುಟುಂಬಕ್ಕೆ ಆದಾಯ ಮಿತಿ ಅಂತ ಮಾಡಿ ಕಾರ್ಡ್ ರದ್ದು ಮಾಡಿದಿರಿ ನೀವು ಅಧ್ಯಕ್ಷ. ಇದರಿಂದ ಬಹಳಷ್ಟು ಬಡವರಿಗೆ ಯಾರು ಎಲ್ಲರೂ ಕೂಡ ಅನ್ಯಾಯ ಅಧ್ಯಕ್ಷ. ಯಾವ ರೀತಿ ಅಂದ್ರೆ ಇವತ್ತು ಆದಾಯ ಮಿತಿ ಕೆಲಸ ಮಾಡಲಿಕ್ಕೆ ಕೂಡ ಅವರು 20,000 ಸಂಬಳ ಬಂದ್ರೆ ಕನಿಷ್ಠ ಪಕ್ಷ ಅದಕ್ಕೆ 2,40,000 ರೂಪಾಯಿ ಆದಾಯ ಅಂತ ಕೇಳಾಗುತ್ತೆ ಅಧ್ಯಕ್ಷರೇ. ಅಧ್ಯಕ್ಷರೇ, ಒಬ್ಬ ಕೂಲಿ ಮಾಡ್ತಕ್ಕಂಥವ್ರಿಗೆ ಸರ್ಕಾರ ತಾವೇ ನಿಗದಿ ಮಾಡಿದ್ದೀರಿ, ಕೂಲಿ ನಿಗದಿ ಮಾಡಿದ್ದೀರಿ. ಆ ನಿಗದಿ ಮಾಡುವ ಮೊತ್ತಕ್ಕೆ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಕೂಲಿ ಮಾಡುವವರು ಕೂಡ ಇವತ್ತು APL ಕೊಟ್ಟೋಗ್ತಾನೆ. ಇದು ಒಂದು ರೀತಿ ಬಡವರ ಮೇಲೆ ಮಾಡತಕ್ಕಂಥ ಶೋಷಣೆ ಮತ್ತು ಅನ್ಯಾಯ ಅಧ್ಯಕ್ಷರೇ. ಅಧ್ಯಕ್ಷ, ಅದಿಷ್ಟು ಹೇಳ್ತೀನಿ, ದಯಮಾಡಿ ನಿಮ್ಮ ಆದಾಯ ಮಿತಿಯನ್ನು ಹೆಚ್ಚು ಮಾಡಿ. ಯಾವತ್ತು ನೀವು ಕನಿಷ್ಠ ಕೂಲಿಯನ್ನು ನಿರ್ಧಾರ ಮಾಡಿದ್ದೀರೋ ಆ ಕನಿಷ್ಠ ಕೂಲಿಗನುಗುಣವಾಗಿ ಲೆಕ್ಕಾಚಾರ ಮಾಡಿದಾಗ ನಿಜವಾಗ್ಲೂ ಕೂಡ ಬಡವರಿಗೆ ಅನ್ಯಾಯ ಆಗ್ತಾ ಇದೆ. ಆ ಬಡವರಿಗೆ ಏನ್ ಅನ್ಯಾಯ ಆಗ್ತಾ ಇದೆ ಅದನ್ನು ಸರಿಪಡಿಸಲಿಕ್ಕೆ ನೀವು ಆದಾಯ ಮಿತಿಯನ್ನು ಹೆಚ್ಚು ಮಾಡಬೇಕು. ನೀವು ರೇಷನ್ ಕಾರ್ಡ್ ಆದಾಯ ನೆಪಗೊಡ್ಡಿ ರದ್ದು ಮಾಡಿದಿರಲ್ಲ, ಆ ಎಲ್ಲ BPL ಕಾರ್ಡ್ಗಳನ್ನ, ಅಂತ್ಯೋದಯ ಕಾರ್ಡ್ಗಳನ್ನ ತಾವು ಪರಿಶೀಲನೆ ಮಾಡಿ ಈ ಬಡವರಿಗೆ ಮತ್ತೆ ಕಾರ್ಡ್ ಕೊಡ್ತಕ್ಕಂಥ ವ್ಯವಸ್ಥೆ ಆಗಬೇಕು ಅಂತೇಳಿ ನಾನು ಆಗ್ರಹವನ್ನ ಮಾಡ್ತೀನಿ ಅಧ್ಯಕ್ಷರೇ. ಎರಡನೇದಾಗಿ ಅಧ್ಯಕ್ಷ ದೂರ ಹೋಗೋದಿಲ್ಲ. ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಬರ್ತೀನಿ ಅಧ್ಯಕ್ಷೆ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇವತ್ತು BSSN ಬೂದಿಕೋಟೆ BSS ಸೆಕ್ರೆಟರಿ ಮೇಲೆ ದೂರುಗಳು 3 ಬಾರಿ ಬಂದಾಗ ಅದನ್ನ DD ಅವರು ಪರಿಶೀಲನೆ ಮಾಡಿ ಅವರು ರದ್ದು ಮಾಡ್ತಾರೆ. ಆದರೆ ಜಿಲ್ಲಾಧಿಕಾರಿಗಳು ಅವರಿಗೆ ಸ್ಟೇ ಕೊಡೋದು ಮತ್ತೆ ಪ್ರಾರಂಭ ಮಾಡ್ತಾರೆ. ಅಧ್ಯಕ್ಷರೇ, ಒಬ್ಬ ಅಧಿಕಾರಿ ಪರಿಶೀಲನೆ ಮಾಡಿ, ಒಬ್ಬ DD ಅವರು ಪರಿಶೀಲನೆ ಮಾಡಿ ಒಬ್ಬರಿಗಿಂತ ಬಂದ ದೂರುಗಳ ಸ್ಟೇ ಕೊಟ್ಟರೆ ಮತ್ತೆ ನ್ಯಾಯ ಸಿಗುವುದಿಲ್ಲ ಅಧ್ಯಕ್ಷರೇ. ಅದೇ ರೀತಿ ಪುತ್ತಲಲ್ಲಿ VSN ಅಲ್ಲೂ ಕೂಡ ಇವತ್ತು ರದ್ದು ಮಾಡಿದ್ದಾರೆ. ಮಾಡ್ತೇವೆ. ಇದೊಂದು ವಿಶೇಷ ತಾವೇನು ಇವತ್ತು ಆ VSN ಸೊಸೈಟಿ ಬೂದಿಕೋಟೆ ಬತ್ತಲಹಳ್ಳಿ ಎರಡನ್ನೂ ಕೂಡ ಕಡತ ತರಿಸಿಕೊಂಡು ನಾವು ಕೂಡಲೇ ರದ್ದು ಮಾಡಬೇಕು ಅಂತ ಹೇಳಿ ನಾನು ಆಗ್ರಹವನ್ನು ಮಾಡ್ತೇನೆ. ಅವು ನ್ಯಾಯಬೆಲೆಗಳಲ್ಲಿ ಸಮಗ್ರ ವಿತರಣೆ ಆಗ್ತಾ ಇಲ್ಲ. ನಮ್ಮ ಸರ್ಕಾರದ ಯೋಜನೆ ಏನಿತ್ತು ಆ ಸರ್ಕಾರದ ಯೋಜನೆ ಸಮಗ್ರವಾಗಿ ಬಡವರಿಗೆ ತಲುಪ್ತಾ ಇಲ್ಲ ಅಧ್ಯಕ್ಷರೇ. ನನ್ನ ಎರಡನೇ ಪ್ರಶ್ನೆ, ನಾವು ಖರೀದಿ ಮಾನದಂಡಗಳನ್ನ ಹೇಳಿದ್ದೀನಿ. ಆದ್ರೆ ಆ ಖರೀದಿ ಮಾನದಂಡಗಳನ್ನು ಕೂಡ ಮೀರಿ ಅವ್ರಿಗೆ
ಅವರಿಗೆ ಹೆಚ್ಚಿನ ಹಣ ಪಾವತಿ ಮಾಡತಕ್ಕಂಥ ಉದಾಹರಣೆಗಳು ಕೂಡ ಇದೆ ಅಧ್ಯಕ್ಷರೇ. ನಾವು ಈಗ ಮಾನ್ಯ ಅಧ್ಯಕ್ಷರೇ, ಚರ್ಚೆ ಹಾಕೊಂಡ್ರೆ ಸಮನ್ವಯ ಚರ್ಚೆ ಮಾಡುವ ಅಧ್ಯಕ್ಷರೇ. ಇದು ಕರ್ನಾಟಕ ರಾಜ್ಯದ ಕಡು ಬಡವರ ಮಹಿಳೆಯರ ಸಂಬಂಧಪಟ್ಟದಾಗಿದೆ. ಮಾನ್ಯ ಅಧ್ಯಕ್ಷರೇ, ಇಲಾಖೆ ಅಂದು ಆರೋಪ ಬಂದಾಗ ರಾಜೀನಾಮೆ ಕೊಡಿಸಿದಿರಿ ಅಧ್ಯಕ್ಷರೇ, ಇವತ್ತು ಮತ್ತೆ ಮಂತ್ರಿ ಮಾಡಿದಿರಿ. ಇವತ್ತು ಏನು ಬದಲಾವಣೆ ಆಗಿದೆ? ರಾಜ್ಯಕ್ಕೆ ಉತ್ತರ ಕೊಡಿ. ನನ್ನ ಸಂಬಂಧ ಅವಾಗಿಂದ ಮತ್ತು ಈಗ ಏನು ಬದಲಾವಣೆ ಚರ್ಚೆ ಆಗಿದೆ? ಮಾಡಿ ತಯಾರಾಗಿದ್ದೇನೆ. ಬಡವರ ಹಣ ರಕ್ಷಿಸುವುದು ಸರ್ಕಾರದ ಕರ್ತವ್ಯ.